ಮಾದೇವಪ್ಪನವರು ಹೇಳ್ತಾರೆ ಮಿನಿಸ್ಟ್ರು, ಬಿಜೆಪಿಯವರು ಮನೇಲಿ ಕುಂದ್ರೆ ಸಾಕು ನೀಟಾಗಿ ಎಲ್ಲ ಹ್ಯಾಂಡಲ್ ಆಗುತ್ತೆ, ಇದರ ಹಿಂದೆ ಪ್ರಚೋದನೆಗೆ ನಿಂತಿರುವಂತವರೇ ಬಿಜೆಪಿಯವರು ಅನ್ನೋಂಥದ್ದನ್ನ ನೇರವಾಗಿ ಆರೋಪ ಮಾಡಿ. ಏನು ಪ್ರಚೋದನೆ ಮಾಡಿದ್ದೀವಿ ಹೇಳಿ? ನಾನು ಬಿಜೆಪಿ, ನಾನೇನು ಪ್ರಚೋದನೆ ಮಾಡಿದ್ದೀನಿ? ಯಾರಿಗೆ ತೊಂದರೆ ಆಗುತ್ತೆ, ಎಲ್ಲಿ ನಿನ್ನೆ ಮೆರವಣಿಗೆ ಹೋಗ್ತಾ ಇತ್ತು, ಅಲ್ಲಿ ಯಾರು ಬಿಜೆಪಿ ನಾಯಕರು ಹೋಗಿರಲಿಲ್ಲ, ಯಾರು ಪ್ರಚೋದನೆ ಮಾಡಿರಲಿಲ್ಲ. ಯಾವಾಗ ಲಾಠಿ ಚಾರ್ಜ್ ಆಯಿತು ಆವಾಗ ನಾವು ಸುಮ್ಮನೆ ಇರಬೇಕು? ನಿಮಗೆ ಶಕ್ತಿ ಇದ್ದರೆ ನೀವು ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟರು, ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡಿದರು, ಮಹದೇವಪ್ಪನವ್ರು ಎಲ್ಲೋಗಿದ್ರು? ಮಹದೇವಪ್ಪನವ್ರು ಯಾಕೆ ಮಾತಾಡಲಿಲ್ಲ? ಮಹದೇವಪ್ಪನವ್ರು ಇವತ್ತು ಮೈಸೂರಿನ ದಸರಾವನ್ನು ದಸರಾ ಉತ್ಸವ ಅಲ್ಲ ಸಾಂಸ್ಕೃತಿಕ ಉತ್ಸವ ಅಂತ ಮಾಡಿದರೆ ನಾವು ಸುಮ್ಮನೆ ಇರಬೇಕು? ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು, ನವರಾತ್ರಿಯನ್ನು ನೀವು ಸಾಂಸ್ಕೃತಿಕ ಉತ್ಸವ ಮಾಡಲಿಕ್ಕೆ ನಿಮಗೆ ಬೇರೆ ದಿನ ಇದೆ, ನವರಾತ್ರಿಯಲ್ಲಿ ಯಾಕೆ ಮಾಡ್ತೀರಿ ಮಹದೇವಪ್ಪನವರೇ? ಇನ್ವಿಟೇಷನಲ್ಲಿ ಪ್ರಿಂಟ್ ಮಾಡ್ತೀರಿ ನೀವು ಸಾಂಸ್ಕೃತಿಕ ಉತ್ಸವ ಮೈಸೂರು ದಸರಾ ಅಂದರೆ ದಸರಾದ ಇಡೀ ಆ ಒಂದು ಧಾರ್ಮಿಕ ಪರಂಪರೆ ಏನಿತ್ತು, ಮಹಾರಾಜರಿಂದ ನಡ್ಕೊಂಡು ಬಂದ ಪರಂಪರೆ ಏನಿತ್ತು, ಅದಕ್ಕೆ ಮಸಿ ಬಳಿಯುವಂಥ ಕೆಲಸ ನೀವು ಮಾಡಿದಿರಿ. ಇದು ಮಹದೇವಪ್ಪನವರು. ನಿಮ್ಮ ಲೆಫ್ಟಿಸಮ್ ಇದ್ದರೆ, ನಿಮ್ಮ ವಿಚಾರವಾದ ಇದ್ದರೆ ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಸಾರ್ವಜನಿಕ ಜೀವನದಲ್ಲಿ ಇವತ್ತು ಬಹುಸಂಖ್ಯಾತರ ಭಾವನೆಗೆ ಕೂಡ ಗೌರವ ಸಿಗಬೇಕಾಗತ್ತೆ. ನೀವು ಉಸ್ತುವಾರಿ ಸಚಿವರು ಮೈಸೂರಿದ್ದು ಹೆಂಗೆ ಮಾಡಿದ್ರಿ ನೀವು ಸಾಂಸ್ಕೃತಿಕ ಉತ್ಸವ ಅನ್ನುವಂಥ ಪ್ರಿಂಟನ್ನು? ಮೈಸೂರಿನ ದಸರಾ ಚಾಮುಂಡಿಗೆ ಸಂಬಂಧಪಟ್ಟಿದ್ದು, ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಿದ್ದು, ಅಲ್ಲಿಂದ ಶುರುವಾಗುತ್ತೆ. ಸಾಂಸ್ಕೃತಿಕ ಉತ್ಸವ ಅಂದರೆ ಅದು ಅಲ್ಲಿ ಯುವ ದಸರಾ, ಅಲ್ಲಿ ಬೇರೆ ಕಾರ್ಯಕ್ರಮ ಕೆಳಗಡೆ ನಡೆಯುತ್ತೆ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ. ಮೇಲೆ ನಡೆಯುವಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಅದೊಂದು ಧಾರ್ಮಿಕ ಕಾರ್ಯಕ್ರಮ. ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡ್ತೀರಿ ನೀವು. ಈವನ್ ಕೆಳಗಡೆನೋ ನಾಡು ದಸರಾ ಮೆರವಣಿಗೆಯಲ್ಲಿ ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡ್ತೀರಿ. ಸಾಂಸ್ಕೃತಿಕ ಅದು? ನಿಮಗೆ ಅದು ಸಾಂಸ್ಕೃತಿಕ ಅಂತ ಅನಿಸುತ್ತೆ? ಸಾಂಸ್ಕೃತಿಕ ಮಾಡೋಕ್ಕೆ ನಿಮಗೆ ಬೇರೆ ದಿನ ಇಲ್ಲ, ಕನ್ನಡ ರಾಜ್ಯೋತ್ಸವ ಇಲ್ಲ. ಅಪಮಾನಕ್ಕೂ ಒಂದು ಮಿತಿ ಇರಬೇಕು, ನಮ್ಮ ಸಹರಣೆಗೂ ಒಂದು ಮಿತಿ ಇದೆ.